ವಿಶ್ವಣ್ಣವ್ರೆ ಹೇಗಿದ್ದೀರಾ? ಅದೇ 4-5 ದಿನ ಸ್ವಲ್ಪ ಜ್ವರ, ಸುಸ್ತು, ತಲೆನೋವು, ಮೈಕೈ ನೋವು. ಓ, ವೆದರ್ ಚೇಂಜ್ ಆಯ್ತಲ್ಲ. ಹಾ ಸರ್. ಏನ್ ಪಥ್ಯ ಮಾಡಿದ್ರಿ? ಬರೀ ಮಜ್ಜಿಗೆ ಅನ್ನ. ಓ, ಸರ್, ಸರಿ ಬೇರೆ ಸರಿ, ಇಲ್ಲ. ಮಜ್ಜಿಗೆ ಸರಿ. ಒಂದ್ ಔಷಧಿ ಹೇಳ್ತೀನಿ, ಯಾವತ್ತೂ ನೆನ್ಪಿಟ್ಕೊಳ್ಳಿ. ಯಾರಿಗಾದ್ರೂ ಜ್ವರ ಬಂದ್ಬಿಟ್ರೆ ಹ್ಮ್ ಈ ಔಷಧಿ ಮಾಡ್ಕೊಡ್ಬೇಕು. ಹಾ ಸರ್. ಇದು ಎಷ್ಟು ಪವರ್ಫುಲ್ ಅಂತಂದ್ರೆ ಹಾ 2 ಬಾಟ್ಲು ಗ್ಲೂಕೋಸ್ ಕೊಟ್ಟಷ್ಟು ಹ್ಮ್ 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 ಪವರ್ಫುಲ್ ಆಗ್ಬಿಡತ್ತೆ ಅದು. ಹಾ ಸರ್. ಗ್ಲೂಕೋಸ್ಗೆ ಎಲೆಕ್ಟ್ರೋಲೈಟ್ ಎಲ್ಲ ಆಡ್ ಮಾಡಿ ಕೊಡ್ತಾರಲ್ಲ, ಹ್ಮ್ 2 ಬಾಟ್ಲು ಕೊಟ್ಟಷ್ಟು ಈಕ್ವಲೆಂಟ್ ಇದು. ಹಾ ಹಾ ಹೆಂಗ್ ಮಾಡ್ಬೇಕು ಅಂತ ಹೇಳ್ತೀನಿ. ಹಾ ಸರ್. ಲೀಟರ್ ಕರೆಕ್ಟ್ ಆಗಿ ನೀರ್ ತಗೊಳ್ಳಿ, ಹ್ಮ್ ಕುಡಿಯೋ ನೀರು. ಹಾ ಸರ್. ಅದನ್ನ ಪಾತ್ರೆಗೆ ಹಾಕ್ಬೇಕು. ಹ್ಮ್ ಪಾತ್ರೆಗೆ ಹಾಕ್ಬಿಟ್ಟು 1 ಟೀ ಸ್ಪೂನ್ ಅಷ್ಟು ಹರಳುಪ್ಪು ಹಾಕ್ಬೇಕು ಅದಕ್ಕೆ. ಹಾ ಸರ್. ಆ ಉಪ್ಪು ಕರಗ್ಬಿಡ್ಬೇಕದು. ಹ್ಮ್ ಕರಗಿ ಪೂರ್ತಿ ನೀರೊಳಗಡೆ ಲೀನ ಆದಾಗ ಹ್ಮ್ ಯಾರಿಗೆ ನೀವು ಮಾಡ್ಕೊಡ್ತೀರೋ, ಈಗ ಉದಾಹರಣೆಗೆ ಮಗನಿಗೆ ಮಾಡ್ಕೊಡ್ಬೇಕು ಅಂದ್ರೆ ಮಗನ ಕೈಯಲ್ಲಿ 1 ಮುಷ್ಟಿ ಸಕ್ಕರೆ ಹಾಕಿಸ್ಬೇಕು. ಅವ್ರ ಕೈಯಲ್ಲೇನೆ ಹಾಕ್ಸ್ಬೇಕಾ? ಅವ್ರ ಕೈಲೇ ಯಾರಿಗ್ ಮಾಡ್ಕೊಡ್ತೀರೋ ಅವ್ರಿಗೆ ಮಾಡಿಸ್ಬೇಕು. ಹ್ಮ್ ಹ್ಮ್ ಈಗ ನೀವು ಮಾಡ್ಕೊಡ್ತಾ ಇರೋದು ಯಾರಿಗೆ? ವಿಶ್ವನಾಥ್ ಅವ್ರಿಗೆ. ಹಾ ಅವ್ರ ಬಲಗಡೆ ಕೈಯಲ್ಲಿ 1 ಮುಷ್ಟಿ ಸಕ್ಕರೆ ಹಾಕಿಸ್ಬೇಕು. ಹ್ಮ್ 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 ಯಾವಾಗ? ಉಪ್ಪು ಉಪ್ಪೆಲ್ಲ ಕರಗಿದ ಕರಗಿ ನಂತರ. ಆದ್ಮೇಲೆ. ಮುಂಚೆನೆ ಹಾಕ್ಬಿಟ್ರೆ ಉಪಯೋಗ ಇಲ್ಲ. ಇದು ಹಾಕಿ ಏನ್ ಮಾಡ್ಬೇಕು, ಒಂದು ಮುಚ್ಚಳ ಮುಚ್ಬಿಟ್ಟು ಹ್ಮ್ ನೀರನ್ನ ಹಾ. ಮಂದ ಅಗ್ನಿನಲ್ಲಿ ಕುದಿಯಕ್ಕೆ ಬಿಡ್ಬೇಕು. ಸರಿ ಸರ್. ಅದು ಚೆನ್ನಾಗಿ ಕುದಿದು ಹ್ಮ್ ಏನಾಗತ್ತೆ, ಅನೇಕ ಅಂಶಗಳು, ಹ್ಮ್ ನೀರು ತೆಳು ಆಗತ್ತೆ. ಹ್ಮ್ ಹ್ಮ್ ನೀರು ತೆಳು ಆಗಿದ ಕೂಡಲೇ ಏನಾಗುತ್ತೆ, ಬಹಳ ಬೇಗ ಜೀರ್ಣ ಆಗತ್ತೆ. ಸರಿ. ಉಪ್ಪು ಯಾಕೆ ಹಾಕ್ತಿವಿ ಅಂದ್ರೆ ಮಿನರಲ್ಸ್, ಎಲೆಕ್ಟ್ರೋಲೈಟ್ ತರ ವರ್ಕ್ ಆಗತ್ತೆ. ಹ್ಮ್ ಹ್ಮ್ ಸಕ್ಕರೆ ಕೊಡೋದು ಶಕ್ತಿ, ಪುಷ್ಟಿಗೆ. ಹ್ಮ್ ಹ್ಮ್ ಜೊತೆಗೆ ರಕ್ತ ಪರಿಚಲನೆ ಜಾಸ್ತಿ ಆಗ್ಬೇಕು ಅನ್ನೋದಕ್ಕೆ ಹ್ಮ್ 1 ಹೋಳು ನಿಂಬೆ ಹಣ್ಣನ್ನ ಹಿಂಡ್ಬಿಡ್ಬೇಕು. ಹ್ಮ್ ಹ್ಮ್ 1 ಹೋಳು ಪೂರ್ತಿನಾ? ಅಕಸ್ಮಾತ್ 1 ಹೋಳು ಪೂರ್ತಿ. ಯಾವಾಗ ಅದು ನಾರ್ಮಲ್ ಟೆಂಪರೇಚರ್ಗೆ ಬಂದಾಗ ಕುದಿಬೇಕು ನೀರು. ಹ್ಮ್ ಹ್ಮ್ ಮುಚ್ಚಳ ಮುಚ್ಚಿ ಕುದ್ದದ್ಮೇಲೆ ಅದನ್ನ ಕೆಳಗಿಳಿಸ್ಬಿಡಿ. ಹ್ಮ್ ಹ್ಮ್ ಅದ್ ನಾರ್ಮಲ್ ಅಂದ್ರೆ ಇವಾಗ ಒಂದ್ಸಲ ಬಿಸಿನೀರು ಕುಡ್ದಂಗ್ ಕುಡಿಬೋದಲ್ಲ, ಹಾ ಆ ಟೆಂಪರೇಚರ್ಗೆ ಬಂದಾಗ ಹ್ಮ್ ಒಂದು ಮೀಡಿಯಂ ಗಾತ್ರದ ನಿಂಬೆ ಹಣ್ಣನ್ನ ಹಿಂಡ್ ಬಿಡ್ಬೇಕು ಅದ್ರೊಳಗಡೆಗೆ. ಹ್ಮ್ ಹ್ಮ್ ಹಿಂಡ್ಬಿಟ್ಟು 1 ಲೋಟಕ್ಕೆ ಹಾಕಿ ಹ್ಮ್ ಸ್ಪೂನ್ ನಲ್ಲಿ ಅದನ್ನ ಕುಡಿಯಕ್ ಕೊಡ್ಬೇಕು. ಘಟ ಕುಡಿಬಾರ್ದು. ಹಾ ಅಂದ್ರೆ 1 ಲೋಟದಲ್ಲಿ ನೀರ್ ಹಾಕೊಂಡ್ಬಿಟ್ಟು ಹ್ಮ್ ಒಂದೊಂದೇ ಸ್ಪೂನ್ ಕುಡಿತಾ ಹೋಗ್ಬೇಕು, 1 ಲೋಟ ಪೂರ್ತಿ. ಹ್ಮ್ ಹ್ಮ್ ಅಂದ್ರೆ ಇವಾಗ 1 ಲೀಟರ್ ನೀರು 3/4 ಲೀಟರ್ಗೆ ಬಂದ್ಬಿಟ್ಟಿರುತ್ತೆ ಇದು ಕುದ್ದು ಎಲ್ಲ ಆದಾಗ. ಹಾ ಸರ್. ಒಂದು 2 ಭಾಗ ಅಥವಾ 3 ಭಾಗದಷ್ಟು ಕುಡಿದ್ ಬಿಡ್ಬೇಕು ಅವ್ರು. ಹ್ಮ್ 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 ಅಂದ್ರೆ ಒಂದ್ ಲೋಟ ಕುಡ್ದಾದ್ಮೇಲೆ ಹ್ಮ್ ಹ್ಮ್ ಒಂದು 10-15 ನಿಮಿಷ ಬಿಟ್ರೆ ಅವ್ರಿಗೆ ಯೂರಿನೇಷನ್ ಹೋಗಂಗಾಗತ್ತೆ. ಹ್ಮ್ ಹ್ಮ್ ಅವಾಗ ಯೂರಿನೇಷನ್ ಅಲ್ಲೇನೆ ಅವ್ರದ್ದು ಅನೇಕ ಕಲ್ಮಶಗಳು ಒಳಗಡೆ ಇರೋದು ಆಚೆಗೆ ಹೋಗ್ಬಿಡುತ್ತೆ, ಫ್ಲಶ್ ಔಟ್ ಆಗುತ್ತೆ. ಸರಿ ಸರ್. ಇದು ಆ ನೀರ್ ಕುಡಿಯೋದ್ರೊಳಗಡೆನೆ ಇವ್ರಿಗೆ ಜ್ವರ ಬಿಟ್ಬಿಡುತ್ತೆ. ಹಾ ಹಾ 2ನೇ ಸರಿ ಕೊಡ್ಬೇಕಾದ್ರೆ ಬಿಸಿ ಮಾಡೋ ಅವಶ್ಯಕತೆ ಇಲ್ಲ, ಓಕೆ. ಅದನ್ನ ಹಂಗೆ ಕೊಡ್ಬೋದು. ಮತ್ತೆ ಇನ್ನೊಂದ್ 15-20 ನಿಮಿಷ ಆದ್ಮೇಲೆ. ಬಿಟ್ಮೇಲೆ ಆವಾಗ ಅಥವಾ ಬೆಳಗ್ಗೆ ಎದ್ದಾಗ ಹ್ಮ್ ಹ್ಮ್ ಯಾವಾಗಾದ್ರೂ. ಸರಿ ಸರ್, ಆಯ್ತು. ಸರಿ, ಥ್ಯಾಂಕ್ ಯು. ನಮಸ್ಕಾರ. ನಮಸ್ಕಾರ ಉಷಾ, ಥ್ಯಾಂಕ್ ನಮಸ್ಕಾರ. ಯು.